ಇವತ್ತಿನ ಎಪಿಸೋಡ್ ಕಾರಣದಲ್ಲಿ ನಿಧಿ ಗೊಂಬೆ ಹುಡ್ಕೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಹಿಂದಿನ ಎಪಿಸೋಡಲ್ಲಿ ಏನು ತೋರಿಸಿರ್ತಾರೆ ಅಂತ ಅಂದರೆ, ಕರ್ಣನತ್ತೆ ಬೇಕು ಅಂತ ಇದನ್ನು ಅವಳ ಗೊಂಬೆನ ತೊಗೊಂಡೋಗ್ಬಿಟ್ಟು ಮನೆ ಕೆಲಸದವಳ ಮಗಳಿಗೆ ಕೊಟ್ಟಿರ್ತಾಳೆ. ಅದಾದಮೇಲೆ ಇದು ನಿಧಿಗೆ ಗೊತ್ತಿರಲ್ಲ. ಅವಳು ರೂಮಲ್ಲೆಲ್ಲ ಬಂದು ನಾನು ಇಲ್ಲೇ ಇಟ್ಟಿದ್ದೆ ಅಂತ ಹುಡುಕ್ತಾ ಇರ್ತಾಳೆ. ಪಿಲ್ಲೋ, ಬೆಡ್ ಸ್ಪ್ರೆಡ್ ಎಲ್ಲನೂ ಕೆಳಗಡೆ ಎಸ್ತಿರ್ತಾಳೆ. ಅವ್ರ ಅಜ್ಜಿ ಎಷ್ಟೇ ಹೇಳಿದ್ರು ಕೇಳಲ್ಲ. ಈ ಮನೆಯವ್ರು ಏನು ಅನ್ಕೋತಾರೆ, ಹಿಂಗೆ ಆಡಬೇಡ, ಎಷ್ಟೇ ಹೇಳಿದ್ರು ಕೇಳಲ್ಲ. ಹುಡುಕ್ತಿರ್ತಾಳೆ. ಈ ಕಡೆ ಕರ್ಣನ ತಂಗಿ ರಾಧಿಕಾ ಬರ್ತಾಳೆ. ಏನಾಯಿತು ನಿಧಿ ಅಂತ ಕೇಳಿದಾಗ, ನನ್ನ ಮುದ್ದು ಕಾಣಿಸ್ತಿಲ್ಲ ಅಂತ ಹೇಳಿದಾಗ, ತಡಿ ನಾನು ಹುಡ್ಕೊಂಡು ಬರ್ತೀನಿ, ಯಾರು ಕೆಲಸದವರು ಹೊರ್ಗಡೆ ಇಟ್ಟಿರ್ಬೋದು ಅಂತ ಅವಳೋಗಿ ಹೊರ್ಗಡೆ ಹೋಗಿ ನೋಡ್ತಾಳೆ. ಆದರೆ ಹೊರ್ಗಡೆನೂ ಸಿಗಲ್ಲ. ಅದಾದಮೇಲೆ ಈ ಕಡೆ ರಾಧಿಕನ ಅಪ್ಪ ಅಮ್ಮ ಬಂದು, ಇದೇನಿದು ಮನೇಲಿ ಇಷ್ಟು ಗಲಾಟೆ ಆಗ್ತಿದೆ, ಇದೇನಿದು ಹಿಂಗೆಲ್ಲ ಗಲೀಜು ಮಾಡಿದ್ದೀರಾ, ಈ ಮನೆ ನೆಲದಲ್ಲಿ ನಮ್ಮ ಮುಖ ಕಾಣಿಸ್ತಿತ್ತು, ಈ ಥರ ಮಾಡಿದ್ದೀರಾ, ಈ ಮನೆಗೆ ಬಂದು ಸೇರ್ಕೊಂಡಿದ್ದು ಅಲ್ದೇ ಈ ಥರ ಮನೆಯೆಲ್ಲ ಗಲೀಜು ಮಾಡ್ತಿದ್ದೀರಾ ಅಂತ ಅವ್ರ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾರೆ. ಆಗ ನಿಧಿ ಅಜ್ಜಿ ನಾನು ಇದನ್ನೆಲ್ಲ ಈಗಲೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಾಗ, ಏನಾಯಿತು ಅಂತ ಹೇಳ್ತಾರೆ. ಈ ಥರ ಗೊಂಬೆ ಕಳೆದೋಗಿದೆ ಅಂತ. ಬರೀ ಗೊಂಬೆ ತಾನೇ, ಏನಕ್ಕೆ ಹಿಂಗೆ ಆಡ್ತಿದ್ದೀರಾ ಅಂದಾಗ, ನಿಧಿ ಬರೀ ಗೊಂಬೆ ಅಲ್ಲ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅವ್ರ ಅಜ್ಜಿ ಸುಮ್ಮನಿರು, ನೀನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಅವಳನ್ನ ಸುಮ್ಮನಿರಿಸ್ತಾರೆ. ಈ ಕಡೆ ನಿಧಿ ಕೂತ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಅದಾದಮೇಲೆ ಬೆಳಗ್ಗೆ ಆಗುತ್ತೆ. ಈ ಕಡೆ ಕರ್ಣ ಮತ್ತು ನಿತ್ಯ ಹನಿಮೂನಿಂದ ವಾಪಸ್ ಬರ್ತಾರೆ. ವಾಪಸ್ ಬರಬೇಕಾದ್ರೆ ನಿತ್ಯ ಏನೋ ತಿಂಡಿ ತಿಂದಿರಲ್ಲ. ತಿಂಡಿ ತಿನ್ನು ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ತಿನ್ನಲ್ಲ. ಮಗುಗೋಸ್ಕರನಾದರೂ ತಿನ್ನಿ ಅಂತ ಹೇಳಿದಾಗ ನಿತ್ಯ ಮತ್ತೆ ಕೇಳ್ತಾಳೆ, ಯಾರ್ದೋ ಅಲ್ಲದ ಮಗುಗೆ ನೀವು ತಂದೆ ಆಗ್ತಿದ್ದೀರಲ್ಲ, ಆಗ ಒಪ್ಕೊಂಡಿದ್ದೀರಲ್ಲ, ಇದು ನಿಮಗೆ ಸರಿನಾ, ನಾಳೆ ನಿಮ್ಮನ್ನು ಮದುವೆ ಬರೋ ಹೆಂಡತಿ ಈ ಮಗುನ ನಿಜವಾಗ್ಲೂ ಒಪ್ಕೊತಾಳ ಅಂದಾಗ ಕಾರಣ ಹೇಳ್ತಾನೆ, ಏನಾಗಬೇಕು ಅನ್ನೋದು ಮೊದಲೇ ಬರ್ತಿರುತ್ತೆ, ಅದೇ ಥರ ಆಗುತ್ತೆ ಬಿಡಿ ಅಂತ ನಿತ್ಯಂಗೆ ಹೇಳ್ತಾರೆ. ಅದಾದಮೇಲೆ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವ್ರ ಅಜ್ಜಿಯರಿಬ್ಬರು ದೃಷ್ಟಿ ತೆಗೆದು ಅವ್ರನ್ನ ಮನೆ ಒಳಗಡೆ ಕರ್ಕೊಳ್ತಾರೆ. ಈ ಕಡೆ ನಿಧಿ ಫುಲ್ ಹುಚ್ಚಿ ಥರ ಆ ಗೊಂಬೆ ಫೋಟೋ ಇಟ್ಕೊಂಡು ನನ್ನ ಮುದ್ದನ್ನ ಯಾರ್ಯಾರು ನೋಡಿದ್ರ ಅಂತ ಫುಲ್ ರೋಡಲ್ಲೆಲ್ಲ ಹುಡುಕ್ತಾ ಇರ್ತಾಳೆ. ಅದಾದಮೇಲೆ ಅವಳದಷ್ಟೇ ತೋರಿಸ್ತಾರೆ. ಅದಾದಮೇಲೆ ಈ ಕಡೆ ಕರ್ಣ ಮತ್ತು ನಿತ್ಯ ರೂಮಿಗೆ ಬರಬೇಕಾದ್ರೆ ಅವ್ರ ಅಮ್ಮ ನೋಡ್ತಾರೆ. ಕರ್ಣನ ಕರೆದು ಕೇಳ್ತಾರೆ, ತೇಜಸ್ ಸಿಕ್ಕಿದ್ನಾ ಅಂತ. ಇಲ್ಲಿ ತೇಜಸ್ ಬಗ್ಗೆ ಅವ್ರು ಚಿಕ್ಕಮಂಗ್ಳೂರಿಗೆ ಹೋದಾಗ ಏನು ನ್ಯೂಸ್ ಬಂದಿರುತ್ತೆ ಅಂತಂದರೆ, ತೇಜಸ್ ಇದೇ ಥರ ಎಷ್ಟೋ ಜನ ಹುಡುಗಿರಿಗೆ ಮೋಸ ಮಾಡಿದ್ದಾನೆ ಅಂತ ಕರ್ಣನಪ್ಪ ಹೇಳಿಸ್ತಾನೆ. ಅದನ್ನೇ ನಂಬ್ಕೊಂಡಿರೋ ನಿತ್ಯ ಮತ್ತು ಕರ್ಣ ಸೇಮ್ ಹೇಳ್ತಾನೆ, ಇದೇ ಥರ ತೇಜಸ್ ಒಂದು ಮುಗಿದೋದ ಅಧ್ಯಾಯ ಅಂತ ಹೇಳಿದಾಗ ಕರ್ಣನಮ್ಮ ಫುಲ್ಲು ಬೇಜಾರಲ್ಲಿ, ತೇಜಸ್ ಮುಗ್ದೋದ ಅಧ್ಯಾಯ ಅಂದರೆ ನಿತ್ಯನ ಕತೆ ಏನು, ನಮ್ಮ ಕರ್ಣನ ಲವ್ ಏನು ಅಂತ ಅವಳು ತುಂಬ ಫೀಲ್ ಮಾಡ್ತಾಳೆ. ಅದಾದಮೇಲೆ ಇವರಿಬ್ಬರು ರೂಮಲ್ಲಿದ್ದು ಕರ್ಣ ಅವ್ರ ತಾತನ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾನೆ, ನಾನು ಏನು ಮಾಡಿದೆ ಸರಿನೋ ತಪ್ಪೋ ಗೊತ್ತಿಲ್ಲ, ನನಗೇನಕ್ಕೆ ಹಿಂಗೆ ಪ್ರತಿ ಹೆಜ್ಜೆಗಳಲ್ಲೂ ತೊಂದರೆ ಬರ್ತಿದೆ ಗೊತ್ತಿಲ್ಲ ಅಂತ ಫೀಲ್ ಮಾಡಿ ಹೇಳ್ತಾ ಇರಬೇಕಾದ್ರೆ ಕರ್ಣಂಗೆ ಕಾಲ್ ಬರುತ್ತೆ ಆ ಹಾಸ್ಪಿಟಲಿಂದ, ನಿಧಿ ಯಾವುದೇ ಒಂದು ಲ್ಯಾಬ್ ಎಕ್ಸಾಮ್ಸ್ನೂ ಅಟೆಂಡ್ ಮಾಡಿಲ್ಲ ಅಂತ. ಆವಾಗ ಕರ್ಣ ನಿಧಿ ರೂಮ್ಗೆ ಹೋಗಿ ನೋಡಿದಾಗ ನಿಧಿ ಇರಲ್ಲ. ಕರ್ಣನಮ್ಮ ಅಲ್ಲಿಗೆ ಬಂದು ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಅವಳು ಗೊಂಬೆ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ಹುಡುಕ್ತಾ ಇದ್ಲು ಅಂತ. ಅದಾದಮೇಲೆ ಕರ್ಣ, ಹೌದಾ ಮುದ್ದು ಕಾಣಿಸ್ತಿಲ್ಲ, ತಡ್ರಿ ನೋಡ್ತೀನಿ ಅಂದ್ಬಿಟ್ಟು CC ಕ್ಯಾಮ್ರಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇವ್ರಿಗೆ ಮಾಡಿರ್ತಾರೆ ಅಂತ. ಅದು ಯಾರಿಗೋ ಒಬ್ರು ಕಾಲ್ ಮಾಡಿ ಮಾತಾಡಿದಾಗ ಕರ್ಣನಮ್ಮ ಅನ್ಕೊಳ್ತಾರೆ, ಬರೀ ಗೊಂಬೆ ಸಿಗದಿರೋದಕ್ಕೆ ನೀನು ಇಷ್ಟೊಂದು ಯೋಚಿಸ್ತಿದ್ಯಾ, ಇನ್ನು ನಿಧಿನೇ ನಿಂಗೆ ಸಿಗಲ್ಲ ಅಂತಂದರೆ ಏನಾಗ್ಬೋದು ಅಂತ ಬೇಜಾರು ಮಾಡ್ಕೊಂಡು ಇರ್ತಾಳೆ. ಅದಾದಮೇಲೆ ಈ ಕಡೆ ಮತ್ತೆ ಅಜ್ಜಿ ಅಂದ್ರಿಬ್ಬರು ಬಂದ್ಬಿಟ್ಟು ನಿತ್ಯನ ರೇಗಿಸ್ತಾ ಇರ್ತಾರೆ. ಹನಿಮೂನ್ ಹೆಂಗಿತ್ತು ಹಾಗೆ ಹಿಂಗೆ ಅಂತ ಕೇಳ್ತಿರ್ತಾರೆ. ಸಡನ್ನಾಗಿ ನಿತ್ಯಂಗೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ಮೇಲೆ ನಿತ್ಯನ ಕೂರಿಸ್ತಾರೆ ಅಜ್ಜಿ. ಅದಾದಮೇಲೆ ಈ ಕಡೆ ಅವ್ರ ಅತ್ತೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರಲ್ಲ, ಅವರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಆವಾಗ ಅಜ್ಜಿ, ಬಾ ನೀನು ಡಾಕ್ಟ್ರು ತಾನೇ, ಫಸ್ಟು ನಿತ್ಯನ ಚೆಕ್ ಮಾಡು ಅಂತ. ನಿತ್ಯಂಗೆ ಭಯ ಆಗುತ್ತೆ, ಎಲ್ಲಿ ಇವ್ರು ಚೆಕ್ ಮಾಡಿದ್ರೆ ಅವಳು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅವಳು ಹೊಟ್ಟೆ ಮೇಲೆ ಇನ್ನೂ ಕೈ ಹಿಡ್ಕೊಂಡಿರ್ತಾಳೆ. ಅದೇ ಇವತ್ತಲ್ಲಿ ಆಗಿದ್ದ ಎಪಿಸೋಡ್.